ವಯನಾಡಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮತ್ತೊಂದು ಕಡೆಗೆ ಕಬಿನಿಯ ಒಂದು ಹೊರಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ನಿರಂತರವಾಗಿ ಮಳೆಯ ಹಿನ್ನೆಲೆಯಲ್ಲಿ 15,000ದಿಂದ 17,000 ಕ್ಯೂಸೆಕ್ ಹೆಚ್ಚಳವಾಗಿದೆ. ಬಿದರಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯ ಡ್ಯಾಂನಿಂದ 25,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆಯ ಬಿದರಹಳ್ಳಿಯಲ್ಲಿ ಇಂದು ರಾತ್ರಿ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ. ಕಬಿನಿ ನದಿ ಪಾತ್ರದಲ್ಲಿ ಪ್ರವಾಹ ಸಾಧ್ಯತೆ ಕೂಡ ಎದುರಾಗಿದೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ರಾಜ್ಯದಲ್ಲಿ ಒಂದು ಕಡೆಗೆ ಬರಗಾಲ ಎದುರಾಗ್ತಾ ಇದ್ದರೆ ಮತ್ತೊಂದು ಕಡೆಗೆ ಅದರಲ್ಲೂ ಪ್ರಮುಖವಾಗಿ ಈಗ ಈ ಮೈಸೂರು ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಿರುವಂಥದ್ದು. ಈಗ ಸದ್ಯಕ್ಕೆ ಕಬಿನಿ ಜಲಾಶಯ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದ್ದು 15,000ದಿಂದ 17,000 ಕ್ಯೂಸೆಕ್ ಹೆಚ್ಚಳವಾಗಿದೆ. ಇನ್ನು ಜಲಾಶಯದ ಒಳಹರಿವು ಕೂಡ ಹೆಚ್ಚಳವಾಗ್ತಿರುವುದು. ಡ್ಯಾಮ್ನಿಂದ 25,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಇಂದು ರಾತ್ರಿ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಬಿನಿ ನದಿ ಪಾತ್ರದಲ್ಲಿರುವಂತಹ ಜನರು ಈ ಪ್ರವಾಹಕ್ಕೆ ತುತ್ತಾಗಬಹುದು. ಆ ನಿಟ್ಟಿನಲ್ಲಿ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳಕ್ಕೆ ತಾವು ಓಡಾಯಿಸಬೇಕು, ಸ್ಥಳಾಂತರವಾಗಬೇಕು. ಯಾವುದೇ ಕಾರಣಕ್ಕೂ ಆ ನದಿ ಪಾತ್ರದ ಅಥವಾ ನದಿ ತಟದ ಜನರು ಅತ್ಯಂತ ಸುರಕ್ಷಿತವಾಗಿರಬೇಕು, ಅಲರ್ಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ನದಿ ದಂಡೆಯಲ್ಲಿ ಓಡಾಡುವಂತಹ ಸವಾರರಾಗಿರಬಹುದು ಎಚ್ಚರಿಕೆಯಿಂದ ಅಲ್ಲಿ ಸಂಚಾರ ಮಾಡುವಂತೆ ಸೂಚನೆಯನ್ನು ಹೊರಡಿಸಲಾಗಿದೆ.